ಮನೆ ಕಳ್ಕೊಂಡು ಕಳೆದ 8 ದಿನಗಳಿಂದ ಸಂತ್ರಸ್ತರು ಬೀದಿಗೆ ಬಿದ್ದಿದ್ದಾರೆ. ಮನೆ ನಾಶ ಆದರೂ ಟರ್ಪಲ್ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವರ ರಾಜಕೀಯದಲ್ಲಿ ನಿವಾಸಿಗಳು ಕಣ್ಣೀರಿನಲ್ಲಿ ಕೈ ತೊಳೆಯೋ ಪರಿಸ್ಥಿತಿ ಆಗಿದೆ. ನಿರಾಶ್ರಿತರಿಗೆ ಆಶ್ರಯ ಬೇಕು. ಕನಿಕರ ಇಲ್ಲದ ಅಂತ ಇಂಥ ಜನ ವಿರೋಧಿ ಸರ್ಕಾರ ಬೆಂಗಳೂರಿನಲ್ಲಿ ನಿಲ್ಲದ ಕೋಗಿಲು ನಿವಾಸಿಗಳ ಕೂಗು. ಮನೆ ನಾಶ ಆದ್ರೂ ಟಾರ್ಪಲ್ ಹಾಕಿಕೊಂಡು ಜೀವನ. ಒತ್ತುವರಿ ತೆರವು ಶಾಕ್. ಬೀದಿಗೆ ಬಿದ್ದ ನೂರಾರು ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯೋ ಪರಿಸ್ಥಿತಿ. ಸಣ್ಣ ಸಣ್ಣ ಮಕ್ಕಳ ಜೊತೆ ಬೀದಿಯಲ್ಲಿ ಬದುಕುವ ಸ್ಥಿತಿ. ಇಷ್ಟೆಲ್ಲ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ. ನೂರಾರು ಮನೆಗಳನ್ನ ತೆರವು ಮಾಡಿದ್ರು ಸಂತ್ರಸ್ತರು ಮಾತ್ರ ಪಟ್ಟು ಸಡಿಲಿಸ್ತಿಲ್ಲ. ಮನೆ ನಾಶ ಆದ್ರೂ ಪರವಾಗಿಲ್ಲ, ಸ್ಥಳದಲ್ಲೇ ಟಾರ್ಪಲ್ ಹಾಕೊಂಡು ಜೀವನ ಮಾಡ್ತೀವಿ ಅಂತ ಸಮರ ಸಾರಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೋಗಿಲು ಲೇಔಟ್ ಬಿಟ್ಟು ಹೋಗೋದಿಲ್ಲ ಅಂತಿದ್ದಾರೆ. ಅವ್ರೇನು ಮೂಲ ಸೌಕರ್ಯ ಸೌಲಭ್ಯಗಳನ್ನೆಲ್ಲ ಕಳ್ಕೊಂಡಿದ್ದಾರೆ, ಅದನ್ನ ಮತ್ತೆ ಅವ್ರಿಗೆ ಪಡ್ಕೊಳ್ಳೋ ಒಂದು ಹಕ್ಕಿದೆ, ಅವ್ರಿಗೆ ಕಲ್ಪಿಸ್ಕೊಡ್ಬೇಕು ಸರ್ಕಾರದ ವತಿಯಿಂದ. ಅದಕ್ಕೋಸ್ಕರ ಸಂಘಟನೆಯವರು ಮುಖಾಂತರವಾಗಿ ಇವಾಗ ಇಲ್ಲಿನ ಜನಗಳೆಲ್ಲರೂ ಅದನ್ನೇ ಬೇಡ್ಕೊಂತ ಇರೋದು. ಯಾಕಂದ್ರೆ ಅವರು ಯಾರು ಬರ್ತಾ ಇಲ್ಲ ಡೈರೆಕ್ಟ್ ಆಗಿ. ಇನ್ನು ಸಂತ್ರಸ್ತರಿಗೆ ಹೋರಾಟಗಾರರು ಸಾಥ್ ಕೊಟ್ಟಿದ್ದಾರೆ. ನೀರು, ಊಟ ಸೇರಿದಂತೆ ವ್ಯವಸ್ಥೆ ಮಾಡ್ತಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಪುನರ್ವಸತಿ ಕಲ್ಪಿಸಬೇಕು ಅಂತ ಹೋರಾಟಗಾರರು ಆಗ್ರಹ ಮಾಡಿದ್ರು. ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆಮೇಲೆ ನಾನು ಸ್ಪಾಟ್ ಬರ್ತೀನಿ. ನಾನು ಕೂಡ ಬಡವರ ಇದನ್ನ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದು ನಮ್ಮದು ಕಳಕಳಿ ಮನವಿ ಇದೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ವಿಚಾರದಲ್ಲಿ ಒಂದ್ ಕಡೆ ರಾಜಕೀಯ ನಡೀತಿದ್ರೆ ಮತ್ತೊಂದ್ ಕಡೆ ಮನೆ ಕಳೆದುಕೊಂಡು ಜನ ಬೀದಿಗೆ ಬಿದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.